ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ತುಂಬಾ ಒಂದು ಪೈಪೋಟಿ ಇದೆ ಇವಾಗ, ಬಹಳ ಕಷ್ಟ ಇದೆ. ಅವ್ರು ಹೇಳ್ತಾ ಇದ್ರು ಹಣ ಹಾಕೋಕೆ ಭಯ ಆಗ್ತಾ ಇದೆ, ಆತರ ಸಿಚುವೇಶನ್ ಇದೆ ಅಂದ್ರೆ ದೊಡ್ಡ ನಿರ್ಮಾಪಕರ ಬಾಯಲ್ಲೇ ಆ ಮಾತು. ಸೊ ನೀವು ಯಾವೆಲ್ಲ ಸಲಹೆಗಳನ್ನ ಕೊಟ್ಟಿದ್ದೀರಾ, ಸೂಚನೆಗಳನ್ನ ಕೊಟ್ಟಿದ್ದೀರಾ ನಿಮ್ಮ ಮಗನಿಗೆ ಅಂತ ಹೇಳಿ? ಅವನಿಗೆ ನಾನು ಹೇಳಿದ್ದೀನಿ, ಯಾವಾಗಲೂ ನಿರ್ಮಾಪಕ ನಿನ್ನ ನಂಬಿ ಹಣ ಹೂಡ್ತಾನೆ ಅಂತಂದ್ರೆ ನಿನ್ನ ನಂಬಿ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ. ನಿರ್ಮಾಪಕನಿಗೆ ಯಾವತ್ತೂ ನೋಯಿಸ್ಬೇಡ, ವಿಧೇಯನಾಗಿರೋ. ಚಿತ್ರರಂಗದಲ್ಲಿ ಎಷ್ಟು ವಿನಯವಾಗಿರ್ತೀಯೋ, ಎಷ್ಟು ತಾಳ್ಮೆಯಿಂದಿರ್ತೀಯೋ, ಎಷ್ಟು ಪ್ರಾಮಾಣಿಕವಾಗಿರ್ತೀಯೋ ಅಷ್ಟು ಎತ್ತರಕ್ಕೆ ಬೆಳಿತೀಯ ಅಂತ ಪದೇ ಪದೇ ನಾನು ಹೇಳ್ತಾ ಇರ್ತೀನಿ. ನನಗೆ ಗೊತ್ತಿದೆ ಇವತ್ತಿನ ಸಂದರ್ಭ ಚಿತ್ರರಂಗ ಬಹಳ ಶೋಚನೀಯ ಸ್ಥಿತಿಯಲ್ಲಿದೆ. ನಾವೆಲ್ಲ ವೆಂಕಟೇಶ್ ಅವರು, ನಾವೆಲ್ಲ ವೇಲುವರೆ ಬನ್ನಿ, ಈ ಕಡೆ ಬನ್ನಿ ಪ್ಲೀಸ್, ವೇಲು ಮುಂದೆ ಬನ್ನಿ. ಇಲ್ಲಿ ಚಿತ್ರರಂಗ ಇವತ್ತು ಸ್ಥಿತಿಗತಿ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ನಾನು ಬೆಳಿಗ್ಗೆ ವಾಕ್ ಮಾಡುವಾಗ ಅವತಾರ್ ಸಿನಿಮಾ ನೋಡಿದೆ ಮೇಡಮ್, ಫೈರ್ ಅಂಡ್ ಆಶ್ ಅಂತ ಒಂದು ಅರ್ಧ ಗಂಟೆ ನೋಡಿದೆ ಬೆಳಿಗ್ಗೆ. ಕನ್ನಡದಲ್ಲಿ ನೋಡಿದೆ. ನನಗೆ ಆಗನ್ಸಿದ್ದು ಏನಪ್ಪ, ಕನ್ನಡ ಸಿನಿಮಾ ಇವತ್ತು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಾವು ಸ್ಪರ್ಧೆ ಮಾಡಬೇಕು. ಪ್ರೇಕ್ಷಕನಿಗೆ ಎಲ್ಲ ರೀತಿಯ ಸಿನಿಮಾಗಳು ಇವತ್ತು ನೋಡ್ಲಿಕ್ಕೆ ಅವಕಾಶ ಇದೆ. ಹಂಗಾಗಿ ನಮ್ಮ ಸಿನಿಮಾ ಎಲ್ಲ ಒಂದ್ ಕಡೆ ನಾವು ಬಡ್ಜೆಟ್ ನಮಗೆ ರಿಸ್ಟ್ರಿಕ್ಟ್ ಇರೋದ್ರಿಂದ, ಬಡ್ಜೆಟ್ನ ಮಿತಿ ಇರೋದ್ರಿಂದ ನಾವೆಲ್ಲ ಒಂದ್ ಕಡೆ ಸೊರಗ್ತಾ ಇದ್ದೀವಿ. ನಾವಿವತ್ತು ವರ್ಲ್ಡ್ ಸಿನಿಮಾ ಜೊತೆ ಚಾಲೆಂಜ್ ಮಾಡಬೇಕಾದಂತ ಪರಿಸ್ಥಿತಿ ಇದೆ, ಪ್ರಾದೇಶಿಕ ಸಿನಿಮಾಗಳು. ಆ ನಿಟ್ಟಿನಲ್ಲಿ ನಾನು ಅವತಾರ್ ಕನ್ನಡದಲ್ಲಿ ನೋಡಿದಾಗ ಏನಪ್ಪ ನನಗೆ ಆಶ್ಚರ್ಯ ಆಯ್ತು. ನಾವು ಈ ಮಟ್ಟಕ್ಕೆ ತಂತ್ರಜ್ಞಾನದಲ್ಲಿ, ಕಥೆನಲ್ಲಿ, ಪ್ರತಿಯೊಂದು ಹಂತದಲ್ಲೂ ಕೂಡ ಯೋಚನೆ ಮಾಡಬೇಕು. ಆ ನಿಟ್ಟಿನಲ್ಲಿ ನಮ್ಮಲ್ಲಿ ಕನ್ನಡದಲ್ಲಿ ಇವತ್ತು ಬಹಳಷ್ಟು ಜನ ಒಳ್ಳೆಯ ಕಥೆಗಾರಿದ್ದಾರೆ, ತಂತ್ರಜ್ಞರಿದ್ದಾರೆ. ನಾನೆಲ್ಲ ಇವ್ರನ್ನೇ ಇವತ್ತೆಲ್ಲ ನಾವೆಲ್ಲ ಕುತ್ಕೊಂಡು ಚರ್ಚೆ ಮಾಡ್ತಾ ಇದ್ದೀವಿ. ನಾನು ಕಥೆಗೆ ಬಹಳ ಮಹತ್ವ ಕೊಡ್ತೀನಿ. ಕಳೆದ ಒಂದು ವರ್ಷದಿಂದ ನಾವೆಲ್ಲ ಒಂದು 5-6 ಜನ ಸೀನಿಯರ್ಸ್ ನಾವೆಲ್ಲ ಕುತ್ಕೊಂಡು ಚರ್ಚೆ ಮಾಡ್ತಾ ಇರ್ತೀವಿ. ಕಥೆನ 1 ಸಾರಿ 2 ಸಾರಿ 3 ಸಾರಿ ಮಾಡಿ, ಇಲ್ಲ ಇದು ಬಂದಿದೆ, ಅದು ಬೇಡ ಇದು ಬೇಡ ಅಂತೇಳಿ. ನನಗೊಂದು ಆತ್ಮವಿಶ್ವಾಸ, ಈ ಸಿನಿಮಾ ನನ್ನ ಮಗ ಸಂಪೂರ್ಣ ತಯಾರಿ ಮಾಡ್ಕೊಂಡಿದ್ದಾನೆ. ನೀವೆಲ್ಲ ಟೀಸರ್ ನೋಡಿದ್ರಿ. ನಾವು ಬಹಳ ತೋರ್ಸಕ್ ಹೋಗ್ಲಿಲ್ಲ. ಅವನು ಅದ್ಭುತವಾದಂತ ನಟನೆ ಮಾಡ್ತಾನೆ. ನನ್ನ ಮಗ ಅಂತಾನೆ ಹೇಳ್ತಾ ಇಲ್ಲ, ಅವನು ಪೂರ್ವ ತಯಾರಿ ಮಾಡ್ಕೊಂಡೇ ಬಂದಿದ್ದಾನೆ. ನೋಡ್ಬೇಕು ಮುಂದೆ ಚಿತ್ರರಂಗ ಅವನು ಯಾವ ತರ ಸ್ವೀಕಾರ ಮಾಡ್ತದೋ ಏನೋ ನೋಡ್ಬೇಕು. ನಾನು ಬೆಳಗ್ಗೆ ಯಾವುದೋ ಪತ್ರಿಕೆ ಒಂದು ಆರ್ಟಿಕಲ್ ನೋಡಿದೆ, ರಾಜಕಾರಣಿ ಮಕ್ಕಳುಗಳೆಲ್ಲ ಒಂದಷ್ಟು ಎಕ್ಸಾಂಪಲ್ ಹಾಕ್ಬಿಟ್ಟು ಬರ್ದಿದ್ದಾರೆ. ನಾನು ಮೊದಲು ರಾಜಕಾರಣಿ ಅಲ್ಲ, ನಾನು ಮೊದಲು ಕನ್ನಡ ಚಿತ್ರರಂಗದಲ್ಲಿ 40 ವರ್ಷ ನನಗೆ ಎಕ್ಸ್ಪೀರಿಯನ್ಸ್ ಇದೆ. 1983ರಲ್ಲಿ ನಾನು ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ ಇಂದ ಆಚೆ ಬಂದವನು. ಹಾಗಾಗಿ ನಾನು ಮೊದಲು ಚಿತ್ರರಂಗದವನಾಗಿ ಚಿತ್ರರಂಗದಕ್ಕೆ ನನ್ನ ಮಗನ್ನ, ನನ್ನ ಕನಸುಗಳೇನೇನು ಈಡೇರ್ಸೋಕ್ಕಾಗಲಿಲ್ಲ ಅವನ ಮುಖಾಂತರ ಈಡೇರ್ಸ್ಕೋಬೇಕು ಅಂತೇಳಿ ಅವನ ಚಿತ್ರರಂಗಕ್ಕೆ ತರ್ತಾ ಇದ್ದೀನಿ. ಹಾಗಾಗಿ ನನಗೆ ಆತ್ಮವಿಶ್ವಾಸ ಇದೆ, ಒಂದಷ್ಟು ಒಳ್ಳೆ ಚಿತ್ರಗಳನ್ನ ನಮ್ಮ ಸಂಸ್ಥೆ ಮುಖಾಂತರ ಚಿತ್ರರಂಗಕ್ಕೆ ಕೊಡ್ತೀವಿ. ಹಾಗಾಗಿ ನನಗೆ ರಾಜಕಾರಣಿಗಳ ಜೊತೆ ಅವರನ್ನು ಯಾರನ್ನೋ ಕಂಪೇರ್ ಮಾಡಿ ಬರೀದಲ್ಲ ಅರ್ಥ ಇಲ್ಲ. ಅವನಿಗೆ ಯೋಗ್ಯತೆ ಇದ್ರೆ, ಯೋಗ ಇದ್ರೆ, ಅವನಿಗೆ ಟ್ಯಾಲೆಂಟ್ ಇದ್ರೆ, ಅವನಿಗೆ ಪ್ರತಿಭೆ ಇದ್ರೆ ಅವನೊಬ್ಬ ನಟನಾಗಿ ನಿಂತ್ಕೋತಾನೆ ಎನ್ನುವ ಆತ್ಮವಿಶ್ವಾಸ ನನಗಿದೆ. ನಮಸ್ಕಾರ ಸರ್. ಕಲಾವಿದರಾಗಿ ರಾಜಕೀಯಕ್ಕೆ ಹೋದ್ರಿ, ಎಲ್ಲರೂ ಸಾಮಾನ್ಯವಾಗಿ ರಾಜಕೀಯಕ್ಕೆ ಹೋದಾಗ ಇಲ್ಲೇ ಸೆಟ್ಲ್ ಆಗ್ಬಿಡೋಣ ಅನ್ಸುತ್ತೆ. ಮತ್ತೆ ರಿಟರ್ನ್ ನೀವು ಬಂದಿದ್ದೀರಾ. ಮಗನ್ ಜೊತೆ ನಿಮ್ಮಿಬ್ರು ಕಾಂಬಿನೇಷನ್ ಅಲ್ಲಿ ನೀವ್ ಹೇಗೆ ಅಪ್ಡೇಟ್ ಆಗಿದ್ದೀರಾ ಸರ್? ಮೇಡಮ್, ಈಗ ಏನಾಗ್ತದೆ, ನನಗೆ ರಾಜಕೀಯಕ್ಕೆ ಹೋದ್ರು ತುಡಿತ ಅಂತೂ ಇದ್ದೇ ಇತ್ತು. ನಾನು ಮೊದಲೇ ಹೇಳಿದಾಗೆ ನಾನು ಚಿತ್ರರಂಗದಲ್ಲಿ ಕಂಪ್ಲೀಟ್ ಆಗಿ ಸಕ್ಸಸ್ ಮಾಡೋಕೆ ಆಗಿರ್ಲಿಲ್ಲ. ಚಿತ್ರರಂಗ ಸಕ್ಸಸ್ ಸಿಗೋ ಟೈಮ್ಗೆ ರಾಜಕೀಯಕ್ಕೆ ಹೊರಟೋಗ್ಬಿಟ್ಟೆ ಆಕಸ್ಮಿಕವಾಗಿ. ಅಲ್ಲಿ ನಾನು MLA, ಅದೇ ಮೇಲೆ ಜವಾಬ್ದಾರಿ ಜಾಸ್ತಿ ಇತ್ತು. ಈಗ ಏನಾಗಿದೆ ಅಂದ್ರೆ, ಈಗ ನಿಮ್ಗೆ ಗೊತ್ತು, ಶಿವಕುಮಾರ್ ನಮ್ಮದೇ ಜಿಲ್ಲೆಯವರು, ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಕ್ಷೇತ್ರದಲ್ಲಿ ಬಹಳ ಒತ್ತಡ ಇಲ್ಲ. 2 ವರ್ಷ ನನಗೆ ಸ್ವಲ್ಪ ಫ್ರೀ ಇದ್ದೀನಿ ಅಂತ ಅನಿಸ್ತಾ ಇತ್ತು ನನಗೆ. ಈ ಟೈಮಲ್ಲಿ ಯಾಕೆ ನಾನು ಮತ್ತೆ ಚಿತ್ರರಂಗಕ್ಕೆ ಮನ್ಸು ಕೊಡೋಣ, ರಾಜಕೀಯದಲ್ಲಿ ಚಟುವಟಿಕೆಗಳು ನನಗೇನು ಬಹಳ ಇದೆ ಅಂತ ಅನಿಸ್ತಿಲ್ಲ ಈ ನಡುವೆ. ಹಾಗಾಗಿ ನಾನು ಸ್ವಲ್ಪ ಈ ಕಡೆ ಗಮನ ಕೊಡೋಣ, ಒಂದಷ್ಟು ಚಿತ್ರಗಳು ಮಾಡಬೇಕು ಅಂತ ಆ ಒಂದು ತುಮಲ ಇತ್ತಲ್ಲ ಬಹಳ ವರ್ಷಗಳಿಂದ. ಹಾಗಾಗಿ ನಾನು ಮತ್ತೆ ಒಂದಷ್ಟು ಚಿತ್ರ ಮಾಡೋ ಕಡೆ ಗಮನ ಕೊಡ್ತಾ ಇದ್ದೀನಿ. ಯೋಗೇಶ್ವರ್ ಅವರೇ, ಸರ್ ಇಲ್ಲಿ ನೀವು ಅದ್ಭುತವಾಗಿ ಕಾಣಿಸ್ಕೋತಾ ಇದ್ದೀರಾ ಟೀಸರ್ ಅಲ್ಲಿ. ಸೈನಿಕ ಆದ್ಮೇಲೆ ಮತ್ತೊಮ್ಮೆ ಪ್ರಯತ್ನ ನಿಮ್ದು, ಒಳ್ಳೇದಾಗ್ಲಿ ಸರ್. ಬಟ್ ವೇದಿಕೆಯಲ್ಲಿ ಎಲ್ಲರೂ ತುಂಬಾ ಚೆನ್ನಾಗಿ ಕನ್ನಡ ಮಾತಾಡ್ತಿದ್ದೀರಾ. ಒಂದು ಅನಿಸ್ತಾ ಇದೆ, ನೀವೇ ಆಗ್ಲೇ ಹೇಳಿದ್ರಿ ಕನ್ನಡ ಇಂಡಸ್ಟ್ರಿ ತುಂಬಾ ಕಷ್ಟದಲ್ಲಿದೆ ಅಂತ. ಕನ್ನಡ ಇಂಡಸ್ಟ್ರಿಯಲ್ಲಿರುವ ಕಲಾವಿದರು ತುಂಬಾ ಕಷ್ಟದಲ್ಲಿದ್ದಾರೆ. ಸೊ ನಮ್ಮ ಕನ್ನಡಿಯತ್ತಿಯರು ಅಂದ್ರೆ ಹೀರೋಯಿನ್ಸ್ಗಳು ಕೂಡ ಕನ್ನಡ ಇಂಡಸ್ಟ್ರಿಯಲ್ಲಿರುವವರು ಬೇಕು ಅಂತ ಅವಕಾಶಗಳನ್ನ ಕೇಳ್ತಾ ಇದ್ದಾರೆ. ಈಗ ಒಂದು ಚಿತ್ರ, ನಾನು ಮೊದಲೇ ಹೇಳಿದೆ, ಇದು ಸ್ಪರ್ಧಾತ್ಮಕ ಜಗತ್ತು. ಚಿತ್ರ ಚೆನ್ನಾಗಿ ಮೂಡ್ ಬರಬೇಕು. ನನಗೆ ನಂದೇ ಆದಂತ ಫ್ಯಾಷನ್ ಇದೆ. ಸಿನಿಮಾ ಬರೀ ಕನ್ನಡದವರು ಎಲ್ಲ ಮ್ಯಾಕ್ಸಿಮಮ್ ನಾವು ಬಹಳಷ್ಟು ಜನ ಕನ್ನಡ ತಂತ್ರಜ್ಞರನ್ನ ಹಾಕೊಂಡಿದ್ದೀವಿ.
ಆದರೆ ಕತೆಗೆ ನಾನು ಯೋಚನೆ ಮಾಡಿದಾಗ ನನ್ನ ಮಗನಿಗೆ ಒಂದು ನಟಿಯರು ಯಾವ ಥರ ಇರಬೇಕು ಅಂತೇಳಿ ನನ್ನ ಒಂದು ಕನಸು. ಹಾಗಾಗಿ ಹಿಂದೆ ನಾನು ಬಹಳ ಸಂದರ್ಭದಲ್ಲಿ ಬಹಳಷ್ಟು ಐಶ್ವರ್ಯನ್ ಕರ್ಕೊಂಡ್ಬಂದು ಕಾರ್ಯಕ್ರಮ ಮಾಡಿದ್ದೀನಿ.